ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಪರಾಕ್ರಮವನ್ನ ಮೆರೆದಿದೆ. ಒಂದೇ ದಿನದಲ್ಲಿ 8 ಚಿನ್ನದ ಪದಕಗಳ ಬೇಟೆಯಾಡಿದೆ. ಬಾಕ್ಸಿಂಗ್ ಒಂದರಲ್ಲೇ 7 ಬಂಗಾರದ ಪದಕವನ್ನ ಗೆದ್ದಿದೆ. ಬಾಕ್ಸಿಂಗ್ ವಿಭಾಗದಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂತದ್ದು ಭಾರತ. ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ ಭಾರತ. ಈಗ ಪ್ರಮುಖವಾಗಿ ಗ್ಲಾಸ್ಗೋದಲ್ಲಿ ನಡೀತಾ ಇರುವಂತಹ ಕಾಮನ್ವೆಲ್ತ್ ಈ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ ಒಂದರಲ್ಲೇ 7 ಪದಕವನ್ನ ಗೆದ್ದು ಬೀಗಿರುವಂತದ್ದು ಭಾರತ. ಈಗ ಬಾಕ್ಸಿಂಗ್ ವಿಭಾಗದಲ್ಲಿ ಇತಿಹಾಸವನ್ನ ನಿರ್ಮಿಸಿದೆ ಒಂದು ಕಡೆ. ಇದರಿಂದ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿರುವಂತದ್ದು. ಪ್ರಮುಖವಾಗಿ ಭಾರತ ಮೊದಲಿಂದಲೂ ಕೂಡ ಉತ್ತಮ ಪ್ರದರ್ಶನವನ್ನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ತೋರಿಸಿಕೊಂಡು ಬರ್ತಾ ಇರುವಂತದ್ದು. ಭಾರತದ ಪರಾಕ್ರಮದ ವಿಚಾರವಾಗಿ ನೋಡೋದಾದ್ರೆ ಈಗ ಬಾಕ್ಸಿಂಗ್ ಒಂದರಲ್ಲೇ 7 ಪದಕವನ್ನ ಗೆದ್ದು ಬೀಗಿದೆ. ಇದರಿಂದ ಮತ್ತೆ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಕೂಡ ಮಹಿಳೆಯರ ಶಾಟ್ಪುಟ್ನಲ್ಲೂ ಕೂಡ ಶರ್ಮಿಳಾ ಅವರು ಒಂದು ಕಡೆ 9.81 ಮೀಟರ್ ಎಸೆತದ ಜೊತೆಗೆ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ರು. ಅದಾದ ನಂತರವಾಗಿ ಪ್ಯಾರಾ ಅಥ್ಲೆಟಿಕ್ಸ್ ಭಾರತದಲ್ಲಿ ಕೂಡ 20 ವರ್ಷದ ಪದಕದ ಕಾಯುವಿಕೆಗಾಗಿ ಅಂತ್ಯ ಹಾಡಿದ್ರು. ಅದಾದ ನಂತರವಾಗಿ ಮತ್ತೊಂದು ಕಡೆ ಶಿಲ್ಪಾ ಕೆ ಶೈಲಾ ಅವರು ಕೂಡ ಕಂಚಿನ ಪದಕವನ್ನ ಗೆದ್ದಿದ್ರು. ಮತ್ತೆ ಬಂಗಾರದ ಬೇಟೆ ಮುಂದುವರೆದದ್ದು. ಬಾಕ್ಸಿಂಗ್ ಒಂದರಲ್ಲೇ 7 पदक ಈಗ ಬಂದಿದೆ ಭಾರತಕ್ಕೆ. कि हाँ एक बारी नेशनल एंथम बजवाना है और आज फाइनली वो दिन आया कि मेरे वेट कैटेगरी में नेशनल एंथम जरूर बजा। तो नेशनल एंथम बजा क्या था, महसूस हो रहा था कि फाइनली कर दिखाया? थोड़ा इमोशनल हो गई थी क्योंकि मुझे इंटरनेशनल पे अपना नेशनल एंथम सुनने का ये है कि मैं जब भी खेलूं इंटरनेशनल तो मेरे वेट में तो नेशनल एंथम जरूर बजे और अभी इसी को ओलंपिक्स तक लेकर जाना है तो काफी अच्छा फील हो रहा है। कैसा क्राउड चेयर कर रहा था तब, क्या आपके नाम के नारे भी लग रहे थे तो कितना जोश आ रहा था? एक्चुअली मुझे लगता है कि अगर इंडिया इस बार इतना अच्छा परफॉर्म कर रहा है, जो 10 हिस्टोरिक का हमारा अभी बना है, वो यही वजह है कि हमारे पास इंडियन क्राउड था उन लोगों के सपोर्ट की वजह से। और जैसे कि इंडियंस बजरंगबली को बहुत मानते हैं, मैं खुद बहुत मानती हूँ, तो उन्हीं के लिए कि जय बजरंगबली ये सब बोल के अपना अंदर ताकत आ जा रही थी कि नहीं अभी सब लोग है देखने वाले, तो हिम्मत नहीं आदमी है। मेडल किसे डेडिकेट करने जा रही है? ये पहले तो मेरी फैमिली को करूंगी क्योंकि उन्होंने बहुत सेक्रीफाइस किया इसके लिए और अपने पूरे कंट्री के लिए और इंडियन आर्मी के लिए। अच्छा, आपने क्या